ಎಲ್ಲಕ್ಕ ನಿನ್ ಬಾವಿ ಪತಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಬರ್ತಾರಿರೇ. ಹಾಗಾದ್ರೆ ಬಾವನ್ ಮೀಟ್ ಮಾಡೋದಕ್ಕೆ ನಾನು ವೆಯ್ಟ್ ಮಾಡಬೇಕು ಅನ್ನು. ಆಯ್ತಾಯ್ತು, ವೆಯ್ಟ್ ಮಾಡೋಣ. ಆದ್ರೆ ನೆನ್ಪಿದೆ ತಾನೆ, ನೀನ್ ದೂರದಿಂದನೇ ನೋಡ್ಕೊಂಡು ಅಲ್ಲಿಂದನೇ ಹೊರಡ್ಬೇಕು. ಆಯ್ತಮ್ಮ, ದೂರದಿಂದನೇ ನೋಡ್ಕೊಂಡು ಹೊರಡ್ತೀನಿ, ನೀನ್ ಟೆನ್ಷನ್ ಆಗ್ಬೇಡ. ಟೆನ್ಷನ್ ಆಗ್ಬೇಕಾಗಿರೋದು ನಾನಲ್ಲ, ನೀನು ಅಪ್ಪಿ ತಪ್ಪಿ ಅವ್ರನ್ನ ನೋಡಿ ಆ ವಿಷಯ ಅಮ್ಮಂಗೆ ಗೊತ್ತಾದ್ರೆ ನನ್ನ ಕತೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅಯ್ಯೋಯ್ಯೋ, ಅಷ್ಟೆಲ್ಲ ಸೀನ್ ಆಗೋದು ಬೇಡ. ಅಕಸ್ಮಾತ್ ಅವ್ರೇನಾದ್ರೂ ನೋಡಿದ್ರೆ ಯಾರೋ ಟೈಮ್ ಕೇಳ್ತಿದ್ರು ಅಂತ ಹೇಳ್ಬಿಡು. ಯಾವುದಕ್ಕೂ ನಾನು ದೂರನೇ ನಿಂತಿರ್ತೀನಿ. ಮೊದಲು ಆ ಕೆಲಸ ಮಾಡು. ಆಯ್ತಾಯ್ತು. ಏನಮ್ಮ ನಿನ್ ಪ್ರಾಬ್ಲಮ್ಮು? ಹೆಣ್ಮಕ್ಳಿಗೆ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅಲ್ಲ ನೀವು? ಏಯ್, ಅದನ್ನೆಲ್ಲ ಕೇಳಕ್ ನೀನ್ ಯಾರೋ? ಸುಮ್ಮನೆ ದಾರಿ ಬಿಡ. ಅಕ್ಕ ಅಕ್ಕ ಪ್ಲೀಸ್ ಪ್ಲೀಸ್ ಕಾಪಾಡಿ ಅಕ್ಕ. ನಾನು ಎಷ್ಟು ಬೇಡ ಅಂದ್ರು ನನ್ನ ಲವ್ ಮಾಡು, ಮದುವೆ ಆಗೋ ಅಂತ ಪೀಡಿಸ್ತಾ ಇದ್ದಾನಕ್ಕ. ಇವ್ ನನಗೆ ಇಷ್ಟನೇ ಇಲ್ಲ. ಬೇರೆ ಹುಡುಗನ ಜೊತೆ ಮದುವೆ ಗೊತ್ತಾಗಿದೆ, ನಾನು ನಿನ್ನ ಮದುವೆ ಆಗಲ್ಲ ಅಂತ ಅಂದಿದ್ಕೆ ಆಸಿಡ್ ಆಗ್ತೀನಿ ಅಂತ ಬಂದಿದ್ದಾನಕ್ಕ. ಪ್ಲೀಸ್ ಕಾಪಾಡಿ ಅಕ್ಕ. ಆಸಿಡ್ ಹಾಕ್ತೀಯಾ? ಹಾಕೋ. ಅಯ್ಯೋ ಅಕ್ಕ, ಹತ್ರ ಬರಬೇಡ, ಆಸಿಡ್ ಹಾಕ್ತೀನಿ. ಹಾಕೋ. ಬರಬೇಡ, ಹತ್ರ ಬರಬೇಡ. ಅಮ್ಮ ಅಮ್ಮ, ನೋವಾದ ತಕ್ಷಣ ಅಮ್ಮ ನೆನ್ಪಾಗ್ತಾರಲ್ಲ ನಿನ್ಗೆ. ಅಂದ್ರೆ ಅಮ್ಮನು ಹೆಣ್ಣು ಅನ್ನೋದು ಮರ್ತೋಗುತ್ತೆ. ಒಂದ್ ಹೆಣ್ಣು ನಿನಗೆ ಸಿಗ್ಲಿಲ್ಲ ಅಂದ ಮಾತ್ರಕ್ಕೆ ಅವಳಿಗೆ ಜೀವನ ಮಾಡೋ ಅವಕಾಶನೇ ಇರಲ್ವಾ? ನೀನೇ ಬ್ರಹ್ಮನ? ಅವಳು ಮಾತು ಕೇಳೋದಿರ್ಲಿ, ನನ್ನ ಮಾತು ಸ್ವಲ್ಪ ಕೇಳಕ್ಕ. ಹೆಣ್ಮಕ್ಳನ್ನ ಒಲಿಸ್ಕೊಳ್ಳೋದಕ್ಕೆ ಆಸಿಡ್ ಹಾಕೋದು, ಅತ್ಯಾಚಾರ ಮಾಡೋದು, ಇವೆಲ್ಲ ನಿಮ್ಗೆ ಅಸ್ತ್ರಗಳಾಗೋಗಿವೆ ಅಲ್ಲ? ಈಗ ನಾನ್ ನಿನಗೆ ಆಸಿಡ್ ಹಾಕ್ತೀನಿ, ಆಗ ಗೊತ್ತಾಗುತ್ತೆ ಹೆಣ್ಮಕ್ಳು ಅನ್ಭವಿಸೋ ನೋವೆಂತದ್ದು ಅಂತ. ಸಾರಿ ದಿವ್ಯಾ ಅವರೇ, ಲೇಟ್ ಆಗೋಯ್ತು. ಅದೇನೋ ಗೊತ್ತಿಲ್ಲ ದಿವ್ಯಾ ಅವರೇ, ನಾವಿಬ್ರು ಮೀಟ್ ಮಾಡಬೇಕು ಅನ್ಕೊಂಡಾಗ್ಲೆಲ್ಲ ಒಂದಲ್ಲ ಒಂದು ರೀತಿ ಸಮಸ್ಯೆ ಆಗಿ ಲೇಟ್ ಆಗೋಗುತ್ತೆ. ಹಾಗಿದ್ರೆ ನಾವು ಮೀಟ್ ಮಾಡೋದೇ ಸರಿ ಇಲ್ಲ ಅಂತೀರಾ? ಚೇಚೆ, ಆ ರೀತಿ ಅಲ್ಲ. ಇನ್ನು ಮುಂದೆ ನಾವು ಮೀಟ್ ಮಾಡುವಾಗ ಈ ಥರ ಸಮಸ್ಯೆ ಆಗದೆ ಇರೋ ಥರ ನೋಡ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಮಸ್ಯೆ ನಾವು ಮೀಟ್ ಮಾಡುವಾಗ ಮಾತ್ರ ಆಗುತ್ತಾ ಅಥವಾ ನಮ್ಮ ಮದುವೆಗೂ ಆಗುತ್ತಾ? ದಿವ್ಯಾ ಅವರೇ, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಮದುವೆಗೆ ಸಮಸ್ಯೆ ಆಗುತ್ತೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ? ನಿಮ್ಮ ಅಕ್ಕ ಬಾವ ನಮ್ಮ ಮನೆಗೆ ಬಂದಿದ್ರು.
ಅಕ್ಕ ಬಾವ ಅಲ್ಲಿಗೆ ಹೋಗಿದ್ರಾ? ಅಲ್ಲಿ ಹೋಗಿ ಏನಾದರೂ ರಾಧ ಅಂತ ಮಾಡಿರ್ಬೋದಾ? ಅವ್ರು ನಮ್ಮ ಮನೆಗೆ ಬಂದಿದ್ದು ನಿಮಗೆ ಗೊತ್ತಿರಲಿಲ್ವಾ? ಇಲ್ಲ, ಗೊತ್ತಿರಲಿಲ್ಲ. ಅವ್ರು ಯಾಕೆ ಬಂದಿದ್ರು? ಏನು ಹೇಳಿದ್ರು? ಮತ್ತೆ ಮನೆಯವರೆಲ್ರಿಗೂ ಗೊತ್ತಿದ್ದೆ ನಾವು ನಿಮ್ಮ ಮನೆಗೆ ಬಂದಿದ್ದು ಅಂತ ಹೇಳಿದ್ರು. ಹೌದಾ? ಹಾಗೆ ಹೇಳಿದ್ರಾ? ಸರಿ ಬಿಡಿ. ಅವ್ರು ಬಂದಿದ್ದ ವಿಷಯ ಏನಾದ್ರು ಹೇಳಿದ್ರಾ? ಈ ಮದುವೆ ನಡಿಬೇಕು ಅಂದರೆ ನಿಮ್ಮ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಮಿನಿಮಮ್ 20 ತೊಲೆ ಬಂಗಾರ ಹಾಕಬೇಕು ಅಂತ ಹೇಳಿದ್ರು. ಇಲ್ಲಾಂದ್ರೆ ಮದ್ವೆನೇ ನಡೆಯಲ್ಲ ಅಂತ ಹೇಳಿದ್ರು. ದಿವ್ಯಾ ಅವರೇ, ನನ್ನ ಸ್ಟೇಟಸ್ಗೆ ನನ್ನ ಕ್ಯಾಲಿಬರ್ಗೆ 20 ತೊಲೆ ಬಂಗಾರ ಕಡಿಮೆನೇ ಅಲ್ವಾ? ಅದು ಆಸಿಡ್ ಅಲ್ಲ ಅಕ್ಕ, ನೀರು. ಪ್ರೀತಿಸಿದ ಹುಡುಗಿಗೆ ಆಸಿಡ್ ಹಾಕೋಷ್ಟು ಸ್ಯಾಡಿಸ್ಟ್ ಅಲ್ಲ ಅಕ್ಕ ನಾನು. ಪ್ರೀತಿ ಗೆಲ್ಲೋಕೆ ಆಸಿಡ್ ಹಾಕ್ಬಾರ್ದು ನಿಜ, ಆದ್ರೆ ಪ್ರೀತಿ ಸೋತ್ರೆ ಏನಕ್ಕ ಮಾಡೋದು? ಪ್ರೀತಿ ವಿಷಯದಲ್ಲಿ ಯಾವಾಗ್ಲೂ ಹುಡುಗರೇ ತಪ್ಪು ಮಾಡೋದಾ? ಒಂದು ಹುಡುಗಿ ಬಂದು ಒಂದು ಹುಡುಗನ ಪ್ರೀತಿಸಿ ಬಿಟ್ಟೋದ್ರೆ ಅವಳಿಗೆ ಇಷ್ಟ ಇಲ್ಲ, ಅವಳಿಂದ ಯಾಕೆ ಹೋಗ್ತೀಯಾ ಅಂತೀರ. ಅದೇ ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿಸಿ ಬಿಟ್ಟೋದ್ರೆ ಅವನ ದೊಡ್ಡ ಮೋಸ್ಕರ ಅಂತೀರ. ಆರು ವರ್ಷದ ಪ್ರೀತಿ ಅಕ್ಕ ನಮ್ದು. ನಾನು ಅಷ್ಟೇ ಅಲ್ಲ, ಅವಳು ನಾನು ಪ್ರೀತಿ ಮಾಡಿದ್ದಾಳೆ. ಹುಡುಗರು ಪ್ರೀತಿ ಮಾಡಿದ ತಕ್ಷಣ ಮೊದಲನೇ ದಿನದಿಂದನೇ ಇವಳು ನನ್ನ ಹೆಂಡತಿ ಅಂತ ಫಿಕ್ಸ್ ಆಗ್ತಾರೆ. ಆದ್ರೆ ಹುಡುಗಿರಿದಾರಲ್ಲ, ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕ್ತಾರೆ. ಮುಂದೆ ಏನಾಗ್ಬೇಕು, ಗಂಡ ಎಷ್ಟು ದುಡಿಬೇಕು, ನಾವ್ ಹೆಂಗ್ ಎಂಜಾಯ್ ಮಾಡ್ಬೇಕು, ಏನೇನೆಲ್ಲ ಮಾಡಿಲ್ಲ ಅಕ್ಕ ಇವಳಿಗೆ ನಾನು. ಅವಳಿಗೆ ಇಷ್ಟ ಇಲ್ಲ ಅಂತ ಸಿಗರೇಟ್ ಸೆದದ್ ಬಿಟ್ಟೆ, ಫ್ರೆಂಡ್ಸ್ ಜೊತೆ ಸೇರೋದ್ ಬಿಟ್ಟೆ. ಆದ್ರೆ ಇವಳು ನಾನ್ ಬೇಡ ಅಂತ ಇನ್ಯಾರೋ ದುಡ್ಡಿರೋನ್ ಜೊತೆ ಮದುವೆ ಕೊಟ್ಟಿದ್ದಾಳೆ. ಬರೀ ಪ್ರೀತಿ ಮಾಡ್ಬಿಟ್ರೆ ಸಾಕಾ? ಮುಂದೆ ನನ್ನ ಸಾಕಕ್ಕೆ ಏನ್ ಮಾಡ್ತೀಯಾ?